ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಕುರಿತು ಅತಿ ಶೀಘ್ರದಲ್ಲಿಯೇ ಸಭೆ ಕರೆಯಲಾಗುವುದೆಂದು ಎಐಟಿಯುಸಿ ಎಂಬಿ ಸಿದ್ದರಾಮಯ್ಯ ಸ್ವಾಮಿ ತಿಳಿಸಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಮಿಕ ಇಲಾಖೆಯಲ್ಲಿ ನಿಜವಾದ ಕಾರ್ಮಿಕರಿಗೆ ಕಾರ್ಡ್ ಕೊಟ್ಟಿಲ್ಲ, ಈ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು ಎಂದು ಹೇಳಿದರು. ಎಐಟಿಯುಸಿ ಮಾನ್ವಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು, ಇದೇ ತಿಂಗಳು ಮಾನ್ವಿ ಪಟ್ಟಣದ ಐಬಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕಟ್ಟಡ ಕಟ್ಟುವ ಕ್ವಾರಿ ಕಾರ್ಮಿಕರ ಸಂಘಟನೆ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಇವತ್ತು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮತ್ತು ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಂಗಾತಿಗಳೇ, ಕಟ್ಟಡ ಕಾರ್ಮಿಕರ ಸಂಘದ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಎಐಟಿಸಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ KSRC ಮುಖಂಡರಾಗಿರುವಂತಹ ಕಾಮ್ರೇಡ್ ಶ್ರೀಶೈಲ ರೆಡ್ಡಿಯವರು ಬಂದಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಗೆಳೆಯರು ನಿಮ್ಮ ಪತ್ರಿಕಾ ಮಾಧ್ಯಮದ ಇಲ್ಲಿ ಹಿರಿಯರಾಗಿರುವಂಥ ಕಾಮ್ರೇಡ್ MB ಸಿದ್ದರಾಮಯ್ಯ ಸ್ವಾಮಿಯವರು ಇದರ ಗೌರವಾಧ್ಯಕ್ಷರಾಗಿ ಮೊನ್ನೆ ಆಯ್ಕೆ ಮಾಡಿದ್ದೀವಿ, ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಮತ್ತು ರಾಜ್ಯ ಸಮಿತಿಯ ಪದಾಧಿಕಾರಿಗಳೊಬ್ಬರಂಥ MD ಜಾಫರ್ ಅವರು ಕೂಡ ಆಗಮಿಸಿದ್ದಾರೆ. ಇದೆಲ್ಲಕ್ಕೂ ಮಿಗಿಲಾಗಿ ಸಂಘದ ಅಧ್ಯಕ್ಷರಾಗಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಅಬ್ರಾಮ್ ಅಮರಾವತಿಯವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೀರೇಂದ್ರ ನಾಯಕ್ ತಮಾಪುರ್ ಅವರು ಕೂಡ ಉಪಸ್ಥಿತಿದ್ದಾರೆ. ಇನ್ನು ಉಳಿದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತಿದ್ದಾರೆ. ಇವರೆಲ್ಲರಿಗೂ ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾನು ಆಹ್ವಾನವನ್ನು ಮಾಡ್ತಾ, ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಹೋರಾಟಗಳು ಚಳುವಳಿಗಳನ್ನು ಮಾಡ್ತಾ ಬಂದಿದೆ. ಕಟ್ಟಡ ಕಾರ್ಮಿಕರು, ಅದರಲ್ಲಿ ಕಲ್ಲು ಹೊಡೆಯುವ ಕಾರ್ಮಿಕರು, ಕ್ವಾರಿ ಕಾರ್ಮಿಕರು ಅಷ್ಟೇ ಅಲ್ಲದೆ ವಿವಿಧ ರಾಡ್ ಬೆಂಡರ್ಸು, ಪ್ಲಂಬರ್ಸು, ಟಿಂಬರ್ಸು, ಕಟ್ಟಡಕ್ಕೆ ಕೆಲಸ ಮಾಡತಕ್ಕಂಥ, ಮನೆಗೆ ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ರೀತಿಯ ವಿದ್ಯುತ್ ಕಾರ್ಮಿಕರು ಅವರೆಲ್ಲರನ್ನೊಳಗೊಂಡು ಒಂದು ಕಲ್ಯಾಣ ಮಂಡಳಿಯನ್ನು ಹಿಂದೆ ಸರ್ಕಾರ ರಚನೆ ಮಾಡಿತು. ಆ ಕಲ್ಯಾಣ ಮಂಡಳಿಯಲ್ಲಿ ಹಲವಾರು ಸೌಲಭ್ಯಗಳನ್ನು ಈ ಕಾರ್ಮಿಕರಿಗೆ ಕೊಡಬೇಕನ್ನುವಂಥ ಒಂದು ನಮ್ಮ ಎಐಟಿಸಿ ಸಂಘಟನೆ ಹಲವಾರು ಬಾರಿ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಿ ಹಲವಾರು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಇಂದಿನ ಸಚಿವರಿಗೂ ಇಂದಿನ ಸರ್ಕಾರಕ್ಕೂ ಮನವಿ ಮಾಡಿ ಕಲ್ಯಾಣ ಮಂಡಳಿಯಲ್ಲಿ ಸುಮಾರು ಸಾವಿರಾರು ಕೋಟಿ 3,800 ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡಿತ್ತು, ಸೆಸ್ ಹಣವನ್ನು. ಅದು ಏನಂತಂದರೆ, ನಮ್ಮ ಕೋವಿಡ್ ಬಂದಮೇಲೆ 19 ಆದಮೇಲೆ ಆ ಕಾರ್ಮಿಕರಿಗೆ ಭಾಳಷ್ಟು ಕೆಲಸ ಇಲ್ಲ, ಬೀದಿ ಪಾಲಾಗಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಕಿಟ್ಗಳನ್ನು ಕೊಡಬೇಕು, ಅವರಿಗೆ ರಕ್ಷಣೆಯನ್ನು ಮಾಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಹಲವಾರು ವಿಚಾರಗಳನ್ನು ಹೊಂದಿ ಸರ್ಕಾರ ಸಹಾಯ ಕೂಡ ಮಾಡಿದೆ. ಆದಾಗ್ಯೂ ಕೂಡ ಕಲ್ಯಾಣ ಮಂಡಳಿಯಲ್ಲಿರ್ತಕ್ಕಂಥ ಹಣ ಕಟ್ಟಡ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಮಿಕರ ಜೊತೆಗೆ ಮಹಿಳೆಯರು ಕೂಡ ಇರ್ತಾರೆ. ಕಲ್ಲು ಕಂಕರ ಕೊಡೋರು, ಇಟ್ಟಿಗೆ ಕೊಡೋರು, ಒಂದು ಮನೆ ನಿರ್ಮಾಣ ಆಗಬೇಕಾದ್ರೆ ಅಷ್ಟೆಲ್ಲ ಜನ ಇರ್ತಾರೆ. ಆ ತಾಯಂದಿರು ಕೂಡ ಅವರಿಗೆ ಗರ್ಭಿಣಿಯರು ಇರ್ತಾರೆ, ಅವರಿಗೆ ಹೆರಿಗೆಯ ಸೌಲಭ್ಯ ಪರಿಹಾರವನ್ನು ಕೊಡಬೇಕು. ಅಷ್ಟೇ ಅಲ್ಲದೆ ಅವರಿಗೆ 6 ತಿಂಗಳವರೆಗೆ ರಜೆ ಏನೈತೆಲ್ಲ ಸರ್ಕಾರ ಇದ್ದಾಗ ಅದು ರಜೆ ಇರ್ತದೆ. ಆದರೆ ಇಲ್ಲಿ ಕಟ್ಟಡ ಕಾರ್ಮಿಕರಿಗೆ ಏನಂತ ಹೇಳಿದ್ರೆ ಅವರು ಕೂಡ 6 ತಿಂಗಳವರೆಗೆ ಕುಂತು ಊಟ ಮಾಡತಕ್ಕಂಥ ಒಂದು ಪರಿಹಾರವನ್ನು ಕೊಡಬೇಕು. ಮತ್ತು ಅವ್ರ ಮಕ್ಕಳ ಶಿಕ್ಷಣದ ಬಗ್ಗೆ ಬಹಳ ಒತ್ತನ್ನು ಕೊಟ್ಟು ಶೈಕ್ಷಣಿಕ ಪ್ರಾರಂಭದ ಹಂತದಂಥ ಬೇರೆ ಬೇರೆ SSLC, PUC, ಡಿಗ್ರಿನೋ, ಡಿಪ್ಲೊಮ್ನೋ, MAನೋ, MScನೋ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಿಂದ ಪರಿಹಾರ ಮತ್ತು ಶಿಷ್ಯವೇತನವನ್ನು ಕೊಡಬೇಕನ್ನುವಂಥದ್ದು ಕಲ್ಯಾಣ ಮಂಡಳಿಯಲ್ಲಿ ಚರ್ಚೆಯಾಗಿತ್ತು. ಅಷ್ಟೇ ಅಲ್ಲದೆ ಇನ್ನುಳಿದ ಲ್ಯಾಪ್ಟಾಪ್ ಖರೀದಿ ಮಾಡಿ ಲ್ಯಾಪ್ಟಾಪನ್ನು ಒದಗಿಸಿಕೊಡ್ಬೇಕನ್ನುವಂಥದ್ದು, ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಎಲ್ಲ ಹಲವಾರು ಯೋಜನೆಗಳನ್ನು ಒಳಗೊಂಡಿರ್ತಕ್ಕಂಥ ಕಲ್ಯಾಣ ಮಂಡಳಿಯನ್ನು ರಚಿಸಿದ ಮೇಲೆ ಕಲ್ಯಾಣ ಮಂಡಳಿಯಲ್ಲಿ ಭಾಳಷ್ಟು ಅವ್ಯವಹಾರ ಆದವು. ಪ್ರಜಾವಾಣಿಯಲ್ಲಿ ವರದಿ ಮಾಡಿದರು. 2023ರ ಒಬ್ಬ ಪ್ರಜಾವಾಣಿ ಇಲ್ಲ ಇರ್ತಕ್ಕಂಥ ಲೆಕ್ಕಪತ್ರಗಳನ್ನು ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಮಂಡಳಿಯಿಂದ ಲೂಟಿ ಮಾಡಿದ್ದಾರೆ ದುಡ್ಡು ಅಂತಕ್ಕಂಥ ಒಂದು ವರದಿಯನ್ನು ಪ್ರಜಾವಾಣಿ ಮಾಡಿತ್ತು. ಆ ಪ್ರಜಾವಾಣಿ ಪತ್ರಿಕೆಯ ಆಧಾರದ ಮೇಲೇ ಇವತ್ತೆಲ್ಲ ಸಂಘಟನೆಗಳು ಏನಂತ ಹೇಳಿದ್ರೆ, ಇಷ್ಟು ದುಡ್ಡನ್ನು ನೀವು ಕಾರ್ಮಿಕರು ಕೊಡ್ತಕ್ಕಂಥದ್ದನ್ನು ಬಾಚಿದ್ದೀರಿ ಅಂತೇಳಿ ಹಲವಾರು ಮನವಿ ಪತ್ರಗಳು, ಹೋರಾಟಗಳು ಮಾಡಿದ್ದಾಗ್ಯೂ ಕೂಡ ಅದು ಫುಡ್ ಕಿಟ್ಟನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ 700 ರೂಪಾಯಿ ಒಂದು ಲ್ಯಾಪ್ಟಾಪಿಗೆ ಇತ್ತಂದರೆ ಅಲ್ಲಿ 70,000 ರೂಪಾಯಿ ಬಿಲ್ ಹಾಕಿರೋದು. ಈ ರೀತಿಯಾಗಿ ಆ ದುಡ್ಡನ್ನು ಕಾರ್ಮಿಕರಿಗೆ ಹೆಸರಿನಲ್ಲಿ, ಒಂದು ಲ್ಯಾಪ್ಟಾಪ್ ಹೆಸರಿನಲ್ಲಿ 700 ರೂಪಾಯಿ ಇರತಕ್ಕಂಥ ಬೆಲೆಯಲ್ಲಿ ಕೊಡ್ತಕ್ಕಂಥ ಲ್ಯಾಪ್ಟಾಪನ್ನು 70,000 ಬಿಲ್ ಹಾಕಿರ್ತಕ್ಕಂಥದ್ದು ಪ್ರಜಾವಾಣಿಯವರು ಕಂಡಿಡಿದು ಅದನ್ನೆಲ್ಲ ಸರ್ಕಾರದ ಗಮನಕ್ಕೆ ತಂದು ಈ ಥರ ಭ್ರಷ್ಟಾಚಾರ ಮಾಡಿದ್ದೀರಿ ಅನ್ನುವಂಥದ್ದು ಜನಮನಕ್ಕೆ ತಿಳಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮಕ್ಕೆ
ನಾವು ರೆಡ್ ಸೆಲ್ಯೂಟನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂದರೆ ಜನಪರವಾಗಿ, ದುಡಿಯೋರ ಪರವಾಗಿ, ಕಾರ್ಮಿಕರ ಪರವಾಗಿ ಪತ್ರಿಕಾ ಮಾಧ್ಯಮಗಳು ಇಷ್ಟು ಕೆಲಸ ಮಾಡ್ತಾವೆ ಅನ್ನೋದ್ರ ಬಗ್ಗೆ ನಮ್ಮ ಸಂಘಟನೆ ನಿಮಗೆ ಅಭಿನಂದನೆಯನ್ನು ಹೇಳ್ತಾ, ಇನ್ನೂ ಏನಂತ ಹೇಳಿದ್ರೆ ಸುಮಾರು 230 ಕೋಟಿ ರೂಪಾಯಿ ಇನ್ನು ಇದ್ದಾಗ್ಯೂ ಕೂಡ ಇವತ್ತು ನಾವು ನಮ್ಮ ಲಾಡ್ ಅವರು ಗಣಿಮಂತ್ರಿ ಸನ್ಮಾನ್ಯ ಇವರಿಗೆ ಕಾರ್ಮಿಕ ಮಂತ್ರಿಗಳಿಗೆ ಮೊನ್ನೆ ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಏನಾಗಿದೆ ಅಂದರೆ ಕಾರ್ಮಿಕ ಕಲ್ಯಾಣ ಮಂಡಳಿ ರಚನೆ ಮಾಡಿದ ಮೇಲೆ ಕಲ್ಯಾಣ ಮಂಡಳಿಯಲ್ಲಿ ಏನು ಸಮಿತಿಯಲ್ಲಿ ಪದಾಧಿಕಾರಿಗಳಿದ್ದಾರೆ ಅವ್ರನ್ನ ಕರೆದು ಏನಾದರೂ ನೀವು ಖರೀದಿ ಮಾಡ್ತಕ್ಕಂಥ ವಿಷಯದಲ್ಲಿ ಆಗಿರ್ಬೋದು ಅಥವಾ ಪರಿಹಾರ ಕೊಡುವಂಥ ವಿಷಯದಲ್ಲಿ ಆಗಿರ್ಬೋದು ಆ ಸಮಿತಿಯನ್ನು ಕರೆದು ಚರ್ಚೆ ಮಾಡಿ ಆ ಜನರಿಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಈ ಸಮಿತಿಯನ್ನು ಕರೆದೇ ತಾವೇ ಟೆಂಡರ್ ಮೂಲಕ ಈ ಖಾಸಗಿ ವ್ಯಕ್ತಿಗಳಿಗೆ ಟೆಂಡರ್ ಕೊಟ್ಟು ಟೆಂಡರ್ ಮುಖಾಂತರ ಏನಂತಂದರೆ ಈ ರೀತಿಯಾಗಿ ದರೋಡೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಲ್ಯಾಣ ಮಂಡಳಿ ನಡೆದಿದೆ. ಆ ಸೆಸ್ಸಣ, ಅದು ಕಲ್ಯಾಣ ಮಂಡಳಿಯಲ್ಲಿ ಸೆಸ್ಸಣ ಅಂದರೆ ಅದು ಪರಿಹಾರ ಪವಿತ್ರ ಕಾರ್ಮಿಕರು ದುಡಿದಂಥ ಕಾರ್ಮಿಕರಿಗೆ ಹೋಗ್ತಕ್ಕಂಥ ಹಣವನ್ನು ಬೇಕಾಬಿಟ್ಟಿಯಾಗಿ ಸರ್ಕಾರಗಳು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಇವತ್ತು AITC ಮತ್ತು ಕಟ್ಟಡ ಕಾರ್ಮಿಕರ ಸಂಘಟನೆ ರಾಜ್ಯದಲ್ಲಿ ವಿರೋಧಿಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಮೊನ್ನೆ ಫ್ರೀಡಮ್ ಪಾರ್ಕ್ನಲ್ಲಿ ಬಹುದೊಡ್ಡ ಒಂದು ಮುಷ್ಕರವನ್ನು ಮಾಡಿ ಬಜೆಟ್ ಪೂರ್ವ ಜನಾಗ್ರಹ ಅನ್ನುವಂಥ ಒಂದು ಮನವಿ ಪತ್ರವನ್ನು AITC ನೇತೃತ್ವದಲ್ಲಿ ಹಲವಾರು ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ, ಅದು ಶಿಕ್ಷಣಕ್ಕೆ ಸರಿಯಾಗಿ 2023ರಿಂದ 21ರಿಂದ ಆ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ, ಆ ಎಲ್ಲ ಚೆಕ್ಗಳನ್ನು ಕೊಡ್ರಿ ಅಂತ ಹೇಳಿದ್ರೆ ಅದು ಕೂಡ ಇವತ್ತು ಇನ್ನೂ ಸೌಲಭ್ಯ ಸಿಕ್ಕಿಲ್ಲ. ಈ ರೀತಿಯಾಗಿ ನಮ್ಮದೇನೆಂದರೆ 2021ರಿಂದ ಏನು ಮಕ್ಕಳಿಗೆ ಶೈಕ್ಷಣಿಕ ಪರಿಹಾರವನ್ನು ಕೊಡಬೇಕಾಗಿದೆ ಅದೆಲ್ಲವನ್ನೂ ಕೊಡ್ರಿ ಅಂತೇಳಿ ಮೊನ್ನೆ ಒಂದು ಒತ್ತಾಯವನ್ನು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಫುಡ್ ಕಿಟ್ಟು ಅಥವಾ ಕಿಟ್ಗಳ ಖರೀದಿಯನ್ನು ತಕ್ಷಣ ನಿಲ್ಲಿಸ್ರಿ, ಆ ಭ್ರಷ್ಟಾಚಾರ ನೀವು ಮಾಡೋಕ್ಕೋಗ್ಬೇಡ್ರಿ, ಹಿಂದಿನವರು ಮಾಡಿದಾರ ನೀವು ಮಾಡೋಕ್ಕೋಗ್ಬೇಡ್ರಿ, ಸರಿಯಾದಂಥ ಕಲ್ಯಾಣ ಮಂಡಳಿಯನ್ನು ನೀವು ನಡೆಸ್ರಿ ಅಂತಕ್ಕಂಥ ಮನವಿ ಪತ್ರವನ್ನು ಕೊಟ್ಟದ್ದಲ್ಲದೆ ಬಹುತೇಕ ಕಾರ್ಡುಗಳನ್ನು ಮಾಡಿದ್ದಾರೆ. ಕಾರ್ಮಿಕ ನಿರೀಕ್ಷಕರಿದ್ದಾರೆ, ಇನ್ಸ್ಪೆಕ್ಟರ್ಗಳಿದ್ದಾರೆ, ಅವರಿಗೆ ಗೊತ್ತಿಲ್ಲದಂಗೆ ಅವ್ರಿಗೆ ಗೊತ್ತಿದ್ದು ಅಥವಾ ಏನು ಗೊತ್ತಿಲ್ಲ ಸುಮಾರು ಇಲ್ಲಿರ್ತಕ್ಕಂಥ 1,000 ಜನ ಕನ್ಸ್ಟ್ರಕ್ಷನ್ ವರ್ಕರ್ ಇದ್ದರೆ 2,000 ಜನ ಮೆಂಬರ್ಶಿಪ್ ಆಗಿರ್ತಕ್ಕಂಥದ್ದು ಇವತ್ತು ಪತ್ತೆಯಾಗಿದೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಬೋಗಸ್ 60 ಎಷ್ಟು ನನ್ನ ಮಾಧ್ಯಮ ಸ್ನೇಹಿತರೆ, ಮಾನ್ವಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘಟನೆ ನೂತನವಾಗಿ ಇದೇ ಕಳೆದ ತಿಂಗಳು 27ನೇ ತಾರೀಕಿನಂದು ಪ್ರವಾಸಿ ಮಂದಿರದಲ್ಲಿ ಒಂದು ಜರುಗಿದ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ AITC ಅವರ ನೇತೃತ್ವದಲ್ಲಿ ಈ ಒಂದು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಒಂದು ಮಾನ್ವಿ ತಾಲೂಕಿನಲ್ಲಿ ಈ ಒಂದು ನಕಲಿ ಬೋಗಸ್ ಕಾರ್ಡ್ಗಳಾಯಿತು, ಆಮೇಲೆ ಕೆಲವು ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಅತಿ ಶೀಘ್ರದಲ್ಲಿ ತಾಲೂಕಿನಾದ್ಯಂತ ಒಂದು ಸಭೆಯನ್ನು ಕರೆದು ಅವರೆಲ್ಲ ಸಮಸ್ಯೆಗಳ ಒಂದು ಹೋರಾಟಕ್ಕೆ ಅತಿ ಶೀಘ್ರದಲ್ಲಿ ಒಂದು ಹೋರಾಟ ಮಾಡುವ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಆ ಒಂದು ತಮಗೆ ಒಂದು ಮುಖ್ಯವಾಗಿ ಹೇಳ್ತಕ್ಕಂಥದ್ದು MB ಸಿದ್ದರಾಮಯ್ಯ ಸ್ವಾಮಿ ಗೌರವಾಧ್ಯಕ್ಷರು ಮಾನ್ವಿ, ಸಂಗಯ್ಯ ಸ್ವಾಮಿ ಚಿಂಚರ್ಕಿ ಕಾನೂನು ಸಲಹೆಗಾರರಾಗಿ, ಅಬ್ರಾಮ್ ಅಮರಾವತಿಯವರನ್ನು ತಾಲೂಕಾ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರನ್ನಾಗಿ ಈ ಒಂದು ನೇಮಕ ಮಾಡಲಾಗಿದೆ. ಅದೇ ರೀತಿ ಸಿದ್ದಪ್ಪ ಅಮರಾವತಿಯವರು ಉಪಾಧ್ಯಕ್ಷರಾಗಿ, ಮೌನೇಶ್ ದೊಡ್ಡಮನಿ ಮಾನ್ವಿ ಉಪಾಧ್ಯಕ್ಷರು, ವೀರೇಂದ್ರ ನಾಯ್ಕ್ ತಮ್ಮಾಪುರ್ ಅಂತಂದು ಅವರನ್ನು ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಆಯ್ಕೆ ಮಾಡಲಾಗಿದೆ. ನಾಗರಾಜ್ ಕಾರ್ಯದರ್ಶಿಯನ್ನಾಗಿ, ವಸಂತ್ ಕುಮಾರ್ ಹಿರೇಕುಟ್ನೇಕಲ್ ಅವರನ್ನು ಸಹ ಕಾರ್ಯದರ್ಶಿಯಾಗಿ, ತಿಪ್ಪಯ್ಯ ಕೊರ್ವಿ ಅವರು ಸಹ ಕಾರ್ಯದರ್ಶಿಯಾಗಿ, ಹನುಮೇಶ್ ತಮ್ಮಾಪುರ್ ಸಂಘಟನಾ ಕಾರ್ಯದರ್ಶಿ, ಹುಸೇನಪ್ಪ ಯರಮಲದೊಡ್ಡಿ ಅವರು ಖಜಾಂಚಿಯಾಗಿ, ಸಿದ್ದಯ್ಯ ಸ್ವಾಮಿ ಜಾನೇಕಲ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ, ಉಳಿದ 5 ಜನರನ್ನು ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಲಾಗಿದೆ. ಇದು ಕಾರ್ಯಕಾರಿ ಸಮಿತಿ ಸದಸ್ಯರು ಸಿದ್ದಪ್ಪ ಅಮರಾವತಿ, ಮಾರ್ಯಪ್ಪ ಕೊರ್ವಿ, ಹುಲಿಗೆಪ್ಪ ಯರಮಲದೊಡ್ಡಿ, ಕಾಸಿಂ ಅಮರಾವತಿ, ತಿಮ್ಮಯ್ಯ ತಮ್ಮಾಪುರ್, ಚನ್ನಬಸವ ತಮ್ಮಾಪುರ್, ಯಲ್ಲಪ್ಪ ಯರಮಲದೊಡ್ಡಿ. ಈ ರೀತಿಯಾಗಿ ಒಂದು ನೂತನ ತಾಲೂಕಾ ಕಾರ್ಮಿಕ ಸಂಘಟನೆಯ ಅಡಿಯಲ್ಲಿ AITC ಅಡಿಯಲ್ಲಿ ಈ ಒಂದು ಸಂಘವನ್ನು ಹೊಸದಾಗಿ ಆಯ್ಕೆ ಮಾಡಲಾಗಿದೆ. ಈ ಒಂದು ಸಂಘಟನೆ ಕೇವಲ ಕಾರ್ಮಿಕರ ಒಂದು ಸಮಸ್ಯೆಗಾಗಿ ಆ ಒಂದು ಕಾರ್ಮಿಕ ಇಲಾಖೆಯ ಜೊತೆ ಏನು ಸಹಾಯ ಸಹಕಾರಗಳು ಬರಬೇಕು ಅದರ ಜೊತೆಗೆ ಹೋರಾಟ ನಿರಂತರವಾಗಿ ಅವರ ಒಂದು ಸಂಘಟನೆ ಕೆಲಸ ನಿರ್ವಹಿಸುತ್ತೆ. ಆ ಸಂಘಕ್ಕೆ ತಾವೆಲ್ಲರೂ ಸಹ ಒಂದು ಸಹಾಯ ಸಹಕಾರ ಯಾವುದೇ ಒಂದು ಹೋರಾಟ ಇದ್ದಲ್ಲಿ ಸಹಾಯ ಸಹಕಾರ ನೀಡುವರೆಂದು ನಂಬಿ ಈ ಒಂದು